ನಮಸ್ಕಾರ ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಬ್ಯಾಗ್ ಇಟ್ಟಿರ್ತೀರಾ. ಆ ಬ್ಯಾಗ್ ಅಲ್ಲಿ ಬಂದು ಹಾಲಿನ ಪ್ಯಾಕೆಟ್ ಹಾಕ್ತಾರೆ, ಮನೆ ಒಳಗೆ ತಗೊಂಡು ಹೋಗ್ತೀರಾ. ಆ ಬ್ಯಾಗ್ ಅಲ್ಲಿ ಇರೋ ಹಾಲು ಎಷ್ಟು ಸೇಫ್ ಅಂತ ಯೋಚನೆ ಮಾಡಿದೀರಾ? ರೀಸೆಂಟ್ ಆಗಿ ಈ ಲ್ಯಾಬ್ ರಿಪೋರ್ಟ್ಸ್ ತುಂಬಾ ಶಾಕ್ ಆಗುತ್ತೆ ನೋಡಿದ್ರೆ ನನಗೆ. ಒಂದು ಲ್ಯಾಬ್ ಅಲ್ಲಿ ಟೋಟಲ್ ಬ್ಯಾಕ್ಟೀರಿಯಾ ಕೌಂಟು ನಾರ್ಮಲ್ ಆಗಿ 30,000 ಕಾಲೋನಿ ಫಾರ್ಮಿಂಗ್ ಯೂನಿಟ್ಸ್ ಇರಬೇಕು. ಇವ್ರು ಪರೀಕ್ಷೆ ಮಾಡಿದಾಗ ಒಂದು ಸ್ಯಾಂಪಲ್ ಅಲ್ಲಿ ಟೋಟಲ್ ಬ್ಯಾಕ್ಟೀರಿಯಾ ಇದ್ದಿದ್ದು 60,000 ಕಾಲೋನಿ ಫಾರ್ಮಿಂಗ್ ಯೂನಿಟ್ಸ್. ನೆಕ್ಸ್ಟ್ ಸ್ಯಾಂಪಲ್ ಪರೀಕ್ಷೆ ಮಾಡಿದಾಗ 2,40,000 ಕಾಲೋನಿ ಫಾರ್ಮಿಂಗ್ ಯೂನಿಟ್ಸ್. ನಿಮ್ಮ ಹಾಲನ್ನ ನೀವು ಅಡಿಗೆ ಬಳಸಬೇಕಾದ್ರೆ, ಕಾಫಿಗೆ ಬಳಸಬೇಕಾದ್ರೆ ನಿಮ್ಮ ಹಾಲನ್ನು ನೀವು ಮನೆಯಲ್ಲಿ ಚೆನ್ನಾಗಿ 2 ರಿಂದ 3 ನಿಮಿಷ 100 ಡಿಗ್ರಿಯಲ್ಲಿ ಬಾಯ್ಲ್ ಮಾಡಿ. ಒಂದು ವೇಳೆ ಅದು ಪ್ಯಾಕೆಟ್ ಹಾಲಾದ್ರೆ, ನೀವೇನಾದ್ರೂ ಮನೆಗೆ ಡೈರೆಕ್ಟ್ ಆಗಿ ಹಸುವಿನ ಕರೆದಿದ್ದ ಹಾಲು ಬಂತ ಹೇಳಿದ್ರೆ ಆ ಹಾಲನ್ನ 5 ರಿಂದ 6 ನಿಮಿಷ ಹಾಲು ಕುದಿಯೋವರೆಗೂ ಅದನ್ನ ಬಾಯ್ಲ್ ಮಾಡಿ ಸುರಕ್ಷಿತವಾಗಿ ಹಾಲನ್ನ ಸೇವನೆ ಮಾಡಿದ್ರೆ ನಿಮ್ಮ ದೇಹದ ಮೇಲೆ ಯಾವುದೂ ಪರಿಣಾಮ ಬೀರಲ್ಲ. ಒಂದು ವೇಳೆ ನೀವು ಈ ರೀತಿಯಾಗಿ ಹಾಲನ್ನ ಸರಿಯಾಗಿ ಬಾಯ್ಲ್ ಮಾಡಿ ತಗೊಳ್ದೆ ಹೋದ್ರೆ ಈ ಹಾಲಿನ ಬ್ಯಾಕ್ಟೀರಿಯಾದಲ್ಲಿ ಈಕೊಲೈ ಮತ್ತು ಸಾಲ್ಮನೆಲ್ಲಾ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಈ ಈಕೊಲೈ ಬ್ಯಾಕ್ಟೀರಿಯಾ ಇದ್ದಾಗ ಹಾಲನ್ನ ಸೇವನೆ ಮಾಡಿದ್ರೆ ಭೇದಿ ಆಗುತ್ತೆ, ಜ್ವರ ಆಗುತ್ತೆ, ವಾಂತಿ ಬರುತ್ತೆ, ಗ್ಯಾಸ್ಟ್ರೋ ಎಂಟರೈಟಿಸ್ ಆಗುತ್ತೆ. ಇನ್ನು ಸಾಲ್ಮನೆಲ್ಲಾ ಇರೋ ಒಂದು ಹಾಲು ಕುಡಿದಾಗ ಜನರಿಗೆ ಟೈಫಾಯ್ಡ್ ಬರುತ್ತೆ, ಸಣ್ಣ ಕರಳಲ್ಲಿ ಹುಣ್ಣಾಗುತ್ತೆ. ನೀವು ಹಾಲನ್ನ ಖರೀದಿ ಮಾಡಬೇಕಾದ್ರೆ ದಯವಿಟ್ಟು ಅದನ್ನ ಕಾಯಿಸಿ, ಕುದಿಸಿ, ಕಾಫಿಗೆ ಬಳಸಿ ಅಥವಾ ಆ ಹಾಲನ್ನ ನೀವು ಸೇವನೆ ಮಾಡಿದ್ರೆ ನಿಮಗೆ ಯಾವ ಬ್ಯಾಕ್ಟೀರಿಯಾ ಇಂಪ್ಯಾಕ್ಟು ನಿಮಗಿರಲ್ಲ. ಧನ್ಯವಾದಗಳು. ನಾನು ನಿಮ್ಮ ಡಾಕ್ಟರ್ ಪರಮೇಶ್ವರ CM, ಗಟ್ ಸ್ಪೆಷಲಿಸ್ಟ್ ಮತ್ತು ಪೈಲ್ ಸ್ಪೆಷಲಿಸ್ಟ್, ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟರಾಲಜಿ, ಬೆಂಗಳೂರು.